ರಂಡಿನೂ ಒಂದು ಇರುತ್ತೆ. ಅಂದ್ರೆ ಅದು ಭೂಮಿ ಒಳಗಡೆ ಹೋಗ್ಬಿಡುತ್ತೆ. ಮನುಷ್ಯ ಸ್ಮೆಲ್ ನೋಡಿದ ತಕ್ಷಣ ಒಳಗಡೆ ಹೋಗ್ಬಿಡುತ್ತೆ. ಹಿಂಗೆ ಮಧ್ಯದಲ್ಲಿ ಕೂತ್ಕೊಳ್ತಾರೆ ಅವರು. ಏನೋ ಈ ಅಗ್ನಿ ಹಿಂಗೆ ಒಳಗಡೆ ನಾವು ಕೈ ಹಾಕಕ್ಕಾಗಲ್ಲ. ಅವ್ರು ಎಲ್ಲ ಮಾಡ್ತಾರೆ, ಶಕ್ತಿ ಇರುತ್ತೆ. ಅದ್ರ ಜೊತೆ ಇದು ಸಪೋರ್ಟ್ ಆಗುತ್ತೆ. ಅಂದ್ರೆ ಎರಡೂ ಬೇಕು, ಎಲ್ಲಾರು ಮಾಡಕ್ಕಾಗಲ್ಲ ಸರ್. ಇನ್ನೊಂದು ಗಿಡ ಮೂಲಿಕೆ ತಗೊಂಡು 48 ದಿನ ಅವರ ಜಪ ಮಾಡಿಬಿಟ್ಟು ಒಂದು ಬೆಂಡ್ ಆಗಿದೆ ಸ್ಟೀಲ್ ಅನ್ನು ಸ್ಟ್ರೈಟ್ ಮಾಡ್ತಾರೆ ಅವರು. ಕೈಯಲ್ಲಿ ಇಟ್ಕೊಂಡು ಅವರು ನೋಡ್ತಾರೆ ಅಷ್ಟೇ. ಕಣ್ಣಿಂದ ನೋಡಿದ ತಕ್ಷಣ ಅದು ರಿಮೂವ್ ಆಗುತ್ತೆ. ಇವಾಗ ಬಹಳಷ್ಟು ನಾವು ಒಂದು ಕಾಡ ಮೇಡಲ್ಲಿ ಬಹಳಷ್ಟು ಜನನ ನೋಡ್ತಾ ಇರ್ತೀವಿ ನಾವು. ಅಂದ್ರೆ ಅವರು ಸಂಪರ್ಕನೇ ಇರೋದಿಲ್ಲ, ಯಾರ ಜೊತೆ ಸಂಪರ್ಕನೇ ಮಾಡೋದಿಲ್ಲ. ಅವ್ರು ಏನೋ ಒಂದು ವಿದ್ಯೆ ಕಲಿತಾ ಇರ್ತಾರೆ. ಅಂದ್ರೆ ಒಂದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಸೊ ಆ ರೀತಿಯಲ್ಲಿ ವಿದ್ಯೆ ಕಲಿತವರು ನಿಮಗೆ ಏನಾದ್ರು ಒಂದು ವಿಷಯ ಗೊತ್ತಿದೆಯಾ, ತಿಳ್ಸಕ್ಕಾಗತ್ತಾ ನಮ್ಮ ವೀಕ್ಷಕ? ಸರ್, ನನ್ನ ಪ್ರಕಾರ ತಮಿಳ್ನಾಡಲ್ಲಿ ಒಂದು ತೇನಿ ಡಿಸ್ಟಿಕ್ ಅಲ್ಲಿ ಒಬ್ಬರು ಋಷಿ ಸರ್. ಋಷಿ ಅಂದ್ರೆ ಇವಾಗ ರೀಸೆಂಟ್ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ. ನಾನು ಒನ್ ಟೈಮ್ ನನ್ನ ಫ್ರೆಂಡ್ ನೋಡಿ ಅವನ ವಿಡಿಯೋ ಕೂಡ ನಾನು ಕಳಿಸಿದ್ದಾನೆ. ಆ ವಿಡಿಯೋದಲ್ಲಿ ಏನಂದ್ರೆ ಸರ್, ಗಿಡ ಮೂಲಿಕೆಗಳೆಲ್ಲ ತಗೊಂಡ್ ಬಂದು ಅವರು ಒಂದು ರೆಡಿ ಮಾಡ್ತಾರೆ, ರಸವಾದಂ ತರ. ರಸವಿದ್ಯೆ ಅದು. ಅದನ್ನ ಮಾಡಿಬಿಟ್ಟು ಅವ್ರ ಮೈ ಮೇಲೆ ಹಂಗಂಗೆ ಹಾಕೊಂಡು ಹೋಮ ಕುಂಡದಲ್ಲಿ ಹೋಗಿ ಮಲ್ಕೊಳ್ತಾರೆ, ಕುತ್ಕೊಳ್ತಾರೆ ಅವರು. ಬೆಂಕಿ ಮಧ್ಯದಲ್ಲಿ ಕುತ್ಕೊಳ್ತಾರೆ ಅವರು. ಏನೋ ಈ ಅಗ್ನಿ ಹಿಂಗೆ ಒಳಗಡೆ ನಾವು ಕೈ ಹಾಕಕ್ಕಾಗಲ್ಲ. ಹೌದು, ಅವ್ರು ಹಾಕ್ತಾರೆ. ಅದು ಮಧ್ಯದಲ್ಲಿ ಜೊತೆ ಆಟ ಆಡಕ್ಕಾಗಲ್ಲ. ಹೌದು, ಅವ್ರು ಎಲ್ಲ ಮಾಡ್ತಾರೆ. ಆಕ್ಚುಲಿ ಅದೇ ಸರ್, ಹೆರ್ಬಲ್ ಮುಖಾಂತರ ಒಂದು ವಿಷಯಗಳಿರುತ್ತೆ. ಅದು ರಸವಾದ ಮಾಡಕ್ಕೆ ಗೊತ್ತಿರಬೇಕು. ಅದಕ್ಕೂ ದೇವರ ಅನುಗ್ರಹ ಆಶೀರ್ವಾದ ಇರಬೇಕು. ಅದು ಹೆಂಗೆ ಯಾವ ತರ ಮಾಡಬೇಕು ಅಂತ ಗೊತ್ತಿರ್ಬೇಕು. ಏನಂದ್ರೆ ಆಕ್ಚುಲಿ ವಿಷ ಮೂಲಿಕೆ ಅದು. ಅದು ನಂಜು ವಿಷಮದು, ಪಾಯ್ಸನ್ ಅದು. ಅಣ್ಣ, ಅದು ಕಂಟ್ರೋಲ್ ಮಾಡಕ್ಕೆ ನಿಮಗೆ ಗೊತ್ತಿರಬೇಕು. ಅಂದ್ರೆ ಇದು ನೀವ್ ಹೇಳ್ತಾ ಇರೋದು, ಇವಾಗ ಅದನ್ನ ಹಚ್ಕೊಂಡು ಮಲ್ಕೊಂತಾರೆ, ಏನು ಆಗೋದಿಲ್ವಾ? ಆಗಲ್ಲ. ಅವ್ನ ಗಿಡ ಮೂಲಿಕೆಯಿಂದ ಏನು ಆಗಲ್ವಾ? ಇಲ್ಲ ಅವ್ರಿಗೇನ ವಿದ್ಯೆ ಗೊತ್ತಿಲ್ಲ. ಅವ್ರಿಗೂ 50% ಅವ್ರ ಶರೀರದಲ್ಲಿ ಆ ಶಕ್ತಿ ಇರುತ್ತೆ. ಅದ್ರ ಜೊತೆ ಇದು ಸಪೋರ್ಟ್ ಆಗುತ್ತೆ. ಅಂದ್ರೆ ಎರಡೂ ಬೇಕು, ಎಲ್ಲಾರು ಮಾಡಕ್ಕಾಗಲ್ಲ ಸರ್. ಈ ಕಡೆ ಎರಡು ವಿದ್ಯೆನೂ ಗೊತ್ತಿರಬೇಕು. ಹೌದು, ಎಲ್ಲ ಅದೇ ಹೇಳಿದಲ್ವಾ, ಇದು ಮಾಂದಿರಂ ಕಾಲ್ ಮದಿಮುಕ್ಕಾಲ್ ಹೇಳ್ತಾರೆ. ನಿಮಗೂ 25% ಮಾತ್ರ ಮಾಂದ್ರಿಕಂ, 75% ಸೈನ್ಸ್. ಅದು ನಿಮಗೆ ಹೆಂಗೆ ಯಾವ ತರ ಮಾಡಬೇಕು, ಅದಕ್ಕೆ ಏನೇನು ಐಟಮ್ ಬೇಕು, ಯಾವ ಟೈಮ್ ನಲ್ಲಿ ಅದು ತಗೊಳ್ಬೇಕು, ಅದು ಕೂಡ ಇರುತ್ತೆ. ನೀವು ಎಲ್ಲ ಟೈಮ್ ನಲ್ಲಿ ಅದು ತಗೊಳಕ್ ಆಗಲ್ಲ. ಕೆಲವು ಗಿಡ ಮೂಲಿಕೆ ಕಣ್ಣಿಗೆ ಕಾಣಿಸಲ್ಲ ಸರ್. ಅದು ಭೂಮಿ ಒಳಗಡೆ ಬರುತ್ತೆ. ನಿಲಂಬು ರಂಡಿನೂ ಒಂದು ಇರುತ್ತೆ. ನಿಲಂಬು ರಂಡಿ ಅಂದ್ರೆ ಅದು ಭೂಮಿ ಒಳಗಡೆ ಹೋಗ್ಬಿಡುತ್ತೆ. ಮನುಷ್ಯ ಸ್ಮೆಲ್ ನೋಡಿದ ತಕ್ಷಣ ಒಳಗಡೆ ಹೋಗ್ಬಿಡುತ್ತೆ. ಆ ರೀತಿ ಅದು ಇನ್ನೊಂದು ಗಿಡ ಮೂಲಿಕೆ ಏನಂದ್ರೆ ಕಲರ್ ಚೇಂಜ್ ಆಗುತ್ತೆ. ಏನೋ ಗಿಡ, ಹೌದು, ನೀವು ಹೋದ ತಕ್ಷಣ ಅದು ಮಣ್ಣು ಕಲರ್ಗೆ ಆಗ್ಬಿಡುತ್ತೆ, ಕಳ್ಳ ತರ ಆಗುತ್ತೆ. ಅಂದ್ರೆ ನಮಗ್ ಗೊತ್ತಾಗೋದಿಲ್ಲ, ಮಣ್ಣು ಅನ್ಕೊಂಡು ಸುಮ್ಮನೆ. ಹೌದು, ಅದು ತುಂಬಾ ಹೆಸರುಗಳಿರುತ್ತೆ. ಒಂದು ಕಳ್ಳ ತರ ಆಗಿಬಿಡುತ್ತೆ ಒಂದು ಗಿಡ ಮೂಲಿಕೆ, ಅದು ಒಂದು ಟೈಪ್ ಇರುತ್ತೆ. ಇನ್ನೊಂದು ಗಿಡ ಮೂಲಿಕೆ ತಗೊಂಡು 48 ದಿನ ಅವರ ಜಪ ಮಾಡಿಬಿಟ್ಟು ಒಂದು ಬೆಂಡ್ ಆಗಿದೆ ಸ್ಟೀಲ್ ಅನ್ನು ಸ್ಟ್ರೈಟ್ ಮಾಡ್ತಾರೆ ಅವರು. ಅದು ಬೇಕಂದ್ರೆ ಒಂದು ವಿಡಿಯೋ ನಾನು ಹೇಳಿ ನಿಮಗೆ ಕೊಡ್ತೀನಿ. ನೀವು ಅಂದ್ರೆ ಇದು ಮಾಡೋರು ಇದ್ದಾರೆ ಸರ್, ಇವಾಗಲೂ ಇದ್ದಾರೆ. ಇವಾಗ ರೀಸೆಂಟ್ ಕ್ಯಾಮ್ರಾದಲ್ಲಿ ವಿಡಿಯೋದಲ್ಲಿ ನಾವು ಮಾಡಿದಲ್ವಾ ಅದು. ಇದ್ದಾರೆ ಎಲ್ಲ ಸಿದ್ಧಿ ಪುರುಷಗಳು ಇವಾಗಲೂ ಇದ್ದಾರೆ ಸರ್. ಫುಲ್ ಟೈಟ್ ಆಗಿದೆ, ಒಂದು ಬೋಲ್ಟ್ ಅನ್ನು ರಿಮೂವ್ ಮಾಡ್ತಾರೆ. ಅಂದ್ರೆ ಹೇಗೆ? ಅದನ್ನ ಸುಮ್ಮನೆ ಹಂಗೆ ಕೈಯಲ್ಲಿ ಇಟ್ಕೊಂಡು ಅವರು ನೋಡ್ತಾರೆ ಅಷ್ಟೇ. ಕಣ್ಣಿಂದ ನೋಡಿದ ತಕ್ಷಣ ಅದು ರಿಮೂವ್ ಆಗುತ್ತೆ.
ಅದು ಹೇಗ್ ಸಾಧ್ಯ ಜಸ್ಟ್ ಸ್ಯಾಂಪಲ್ಗೆ ಅವ್ರು ತೋರಿಸಿದದು ಏನಂದ್ರೆ ಇವಾಗ ನೀವು ಹೇಳ್ಬೋದು ಏನ್ ಸರ್ ಇದೆಲ್ಲ ಮಾಡ್ತೀರಾ, ನಾವು ಬೇರೆ ಏನೇನೋ ಕೆಲಸಗಳು ಸಾಟೇಟ್ ಕಂಟ್ರೋಲ್ ಮಾಡೋಕ್ಕಾಗತ್ತ ಹಂಗೆ, ಬಟ್ ಅದೆಲ್ಲ ಇಲ್ಲಿಗೆಲ್ಲ ಆಗುತ್ತಲ್ವಾ. ನಿಜ. ಅದಕ್ಕೆ ನಾವು ಎಲ್ಲ ಮಾಡ್ಬೋದು ಸರ್, ಬಟ್ ಕೆಲವು ವಿಷಯಗಳು ನಾವು ಮಾಡಿ ತೋರ್ಸಕ್ಕಾಗಲ್ಲ. ಸೊ ಅಂದ್ರೆ ಗೊತ್ತಿರುತ್ತೆ ಸರ್ ಅದು, ಅಂದ್ರೆ ಹೇಗ್ ಮಾಡ್ತಾರದು, ಹೇಗ್ ಸಾಧ್ಯ ಅದು ಅವ್ರಿಗೆ ಅದು ತುಂಬಾ ಈಸಿ ಸರ್. ಅದು ಏನಂದ್ರೆ ಇವಾಗ ನನಗೂ ಕೆಲವು ವಿಷಯಗಳು ಗೊತ್ತಿದೆ, ನನಗೆ ಇನ್ನೂ ಉತ್ತರ ಬಂದಿಲ್ಲ, ಬಂದ್ಮೇಲೆ ನಾನು ತೋರಿಸ್ತೀನಿ. ಸೊ ಇದೆಲ್ಲ ವಿಡಿಯೋ ಕೊಡ್ತೀರಾ ನೀವು ನಮ್ಮ ವೀಕ್ಷಕರಿಗೆ? ಫ್ಯೂಚರ್ನಲ್ಲಿ ನಾನು ಕೊಡ್ತೀನಿ. ಏನಂದ್ರೆ ಅದು ಇವಾಗ ಒಬ್ಬರು ಮೈ ಮೇಲೆ ದೆವ್ವ ಇದೆ, ನಾನು ರಿಮೂವ್ ಮಾಡ್ತೀನಿ. ಬಟ್ ಏನು ವಿಷಯ ಅಂದ್ರೆ ಅದು ಸಂಬಂಧ ಇರೋರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ತೋರಿಸ್ತೀನಿ, ಆ ವಿಡಿಯೋ ತೋರಿಸ್ತೀನಿ ನಿಮಗೆ. ತೋರಿಸಿ ಮುಂದಿನ ಬೇಕಂದ್ರೆ ನಾನು ತೋರಿಸ್ತೀನಿ. ಆಲ್ರೆಡಿ ನಾನು ತುಂಬ ವಿಡಿಯೋಗಳು ಕೆಲವು ವಿಡಿಯೋ ಮಾಡಿದ್ದೇನೆ, ಬಟ್ ಅದು ವಿತೌಟ್ ಪರ್ಮಿಷನ್ ನಾನು ತೋರ್ಸಕ್ಕಾಗಲ್ಲ. ಅದಕ್ಕಾಗಿ ನಾನು ಹೇಳಿಲ್ಲ. ಅದು ಕಸ್ಟಮರ್ ಅವರೇ ಬಂದು ವಾಲಂಟಿಯರ್ ಆಗಿ ನಾನು ಹೇಳ್ಬೋದು ಅಂದ್ರೆ ಹೇಳ್ಬೋದು, ಅದನ್ನ ತೋರಿಸ್ಬೋದು. ಹೌದು, ನಾನು ತುಂಬಾ ಋಷಿ ಮುನಿಗಳು ಹುಡ್ಕೊಂಡು ಹೋಗ್ತೀನಿ ಸರ್. ಕಾಡಲ್ಲಿ ಹಂಗೆ ನಾನು ಓಡಾಡಿದ್ದೇನೆ. ನೇರವಾಗಿ ನೀವು ನೋಡಿದ್ದೀರಾ ಅವ್ರನ್ನ? ಸರ್ ಇದು ನನಗೆ ಯಾವಾಗ ಇಂಟ್ರೆಸ್ಟ್ ಬಂದಿದೆ ಅಂದರೆ 2001, 2, 3 ಈ ಟೈಮಲ್ಲಿ ನನಗೆ ತುಂಬ ಫ್ರೆಂಡ್ಸ್ಗಳು ಜಾಸ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರೋರು. ಭವಾನಿ ಈ ರೋಡಲ್ಲಿ ನನಗೆ ಟ್ರೈನಿಂಗ್ ಕೊಟ್ಟಿದ್ದ ಓನರ್ ಹೆಸರು ಕೃಷ್ಣನ್, ಇವಾಗಲೂ ಭವಾನಿಯಲ್ಲಿದ್ದಾರೆ. ಅವರಲ್ಲಿ ಆಕ್ಚುಲಿ ಪೊಲೀಸ್ಗೆ ಹೋಗಿ ಬೇಡನ್ ಬಿಟ್ಟು ಆಮೇಲೆ ಜ್ಯೋತಿಷರಾಗಿದ್ದವರು, ಅವರೇ ನನಗೆ ಗುರು. ಆವಾಗ ಅವ್ರ ಫ್ರೆಂಡ್ಸ್ಗಳು ಸತ್ಯಮಂಗಲಂ ಫಾರೆಸ್ಟಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ. ಆಮೇಲೆ ಅವರು ನನಗೂ ಒಂದು ಮೈನ್ ಪೊಲೀಸ್ ಆಫೀಸರ್, ಅವ್ರ ಹೆಸರು ಹೇಳೋಕ್ಕಾಗಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ, ನಾನು ಒನ್ ಟೈಮ್ ನಾನು ಸತ್ಯಮಂಗಲಂ ಕರ್ಕೊಂಡು ಹೋಗಿದ್ದಾರೆ. ನಾನು 2-3 ಜನ ಸುಮ್ಮನೆ ಫ್ರೆಂಡ್ಲಿಯಾಗಿ ನಾವು ಹೋಗಿದ್ದು. ಅದ್ರ ಜೊತೆ ನಮಗೆ ಬೇರೆ ಒಂದು ಪರ್ಸನಲ್ ಕೆಲಸ, ಅದು ನಮ್ಮಿಂದ ಅವ್ರಿಗೆ ಕೆಲಸ ಆಗಬೇಕು. ಸತ್ಯಮಂಗಲಂ ಫಾರೆಸ್ಟ್ ಅದು ಹಾಸನೂರು ಕ್ಯಾಂಪಲ್ಲಿ ನಾವು ಹೋಗಿ 1 ದಿನ ಸ್ಟೇ ಮಾಡಿದ್ದೀವಿ. ಆವಾಗ ಅವರು ಮಾತಾಡ್ಕೊಂಡು ಟೈಮಲ್ಲಿ ಕೆಲವು ವಿಷಯಗಳು ಅವರು ಕಾಡಿನಲ್ಲಿ ಇರೋ ವಿಷಯಗಳೆಲ್ಲ ಹೇಳಿದ್ದಾರೆ. ಏನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಹೇಳ್ಕೊಂಡಿದ್ದೀವಿ, ಮಾತಾಡ್ಕೊಂಡಿದ್ದೀವಿ. ಆವಾಗ ಏನಂದರೆ ಅದು ಬೆಳಗ್ಗೆ ಒಂದು ಕಾಡಲ್ಲಿ ಹೋಗ್ತೀವಿ, ಅವಾಗ ಆನೆ ಬಂದಿದೆ ಮಗು ಜೊತೆ. ಆವಾಗ ನಾವು ಎಸ್ಕೇಪ್ ಆಗಿ ಬಂದಿದ್ದೀವಿ. ಆವಾಗ ಒಂದು ಜಾಗದಲ್ಲಿ ಹೋಗಿ ನಾವು ಜಾಯಿನ್ ಮಾಡೋ ಟೈಮಲ್ಲಿ ಅವಾಗ ಕಾಡಿನಲ್ಲಿ ಮನುಷ್ಯರು ಇರ್ತಾರಲ್ವ ಸರ್, ಒಂದು ಏನೋ ಆದಿವಾಸಿಗಳು. ಅವಾಗ ಈ ಪೊಲೀಸ್ ಆಫೀಸರ್ಗಳು ನನ್ನನ್ನು ಅಲ್ಲೆಲ್ಲ ಹೋಗ್ಬೇಡ ಬೇಗ ಬಂದು ನನ್ನನ್ನು ಹೊಡೆದು ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅವರು. ಏನು ಅಲ್ಲಿಗೆ ಹೋಗ್ತೀರಾ ಅಂದ್ಬಿಟ್ಟು ಫ್ರೆಂಡೇ ಅವರು ಪೊಲೀಸ್ ಅವರು ಕರ್ಕೊಂಡು ಹೋಗಿ ಆಮೇಲೆ ಹೇಳಿದ್ದಾರೆ, ಒಂದು ಕ್ಯಾಂಪ್ನಲ್ಲಿ ಕುತ್ಕೊಂಡು ಹೇಳಿದ್ದಾರೆ, ನೋಡಪ್ಪ ಅವರೆಲ್ಲ ಮಾಂದ್ರಿಕ ಮಾಡ್ಕೊಂಡಿರೋರು, ಅವ್ರ ಕಣ್ಣು ನೀವು ನೋಡ್ತೀರಾ ಅಂದ್ರೆ ಆಮೇಲೆ ನಿಮ್ಮ ಕಂಟ್ರೋಲ್ ಹೋಗ್ಬಿಡುತ್ತೆ. ಅಂದ್ರೆ ಯಾವ ತರ ನೀವು ಹೇಳ್ತಾ ಇರೋದು? ಕಂಟ್ರೋಲ್ ಫೇಸ್ ಟು ಫೇಸ್ ಒಂದು 5 ನಿಮಿಷದಲ್ಲಿ ನಿಮ್ ಕಣ್ಣು ನೋಡ್ತೀರಾ ಅಂದ್ರೆ, ಅವ್ರ ಕಣ್ಣನ್ನು ನಾವು ನೋಡಿದ್ರೆ, ನೀವು ನೋಡಿದ ತಕ್ಷಣ ನೀವು ಅವ್ರ ಜೊತೆ ಹೋಗ್ಬಿಡ್ತೀರಾ. ಅಂದ್ರೆ ಅವ್ರ ಕಂಟ್ರೋಲ್ ಅಲ್ಲಿ ನಾವು ಬಂದ್ಬಿಡ್ತೀವಿ. ಆಗ ನಿಮ್ ಕಂಟ್ರೋಲ್ ನಿಮ್ಮ ಹತ್ರ ಇರಲ್ಲ. ಹೆಂಗೆ ಇದು ಸಾಧ್ಯ ಆಗತ್ತೆ? ನಾನು ಅವ್ರ ಹತ್ರ ಎನ್ಕ್ವೈರಿ ಮಾಡ್ತೀನಿ. ಆವಾಗ ಅವರು ತುಂಬಾ ವಿಷಯಗಳು ನನಗೂ ತೋರಿಸಿದ್ದಾರೆ. ಇದು ಕೆಲವೊಂದು ಮೂವಿಯಲ್ಲಿ ನಾವು ನೋಡಿದೀವಿ. ಇದು ಕಣ್ಣಿಂದ ಕಂಟ್ರೋಲ್ ಮಾಡಿ ಕೆಲಸ ಮಾಡಿಸ್ತಾರೆ. ಅದೇ ರೀತಿ ಅದು ಏನಂದ್ರೆ ಆ ಕಾಡಿನಲ್ಲೇ ಇರೋವ್ರಕ್ಕೆ ಅದು ತುಂಬಾ ಈಸಿ. ಅದು ಏನಂದ್ರೆ ಅವ್ರಿಗೆ ಗಿಡ ಮೂಲಿಕೆಗಳು ಈಸಿಯಾಗಿ ಬರುತ್ತೆ. ಅವರು ಪಾರಂಪರ್ಯವಾಗಿ ಅಲ್ಲಿ ಜನರೇಷನ್ ಆಗಿ ಅವರು ಮಾಡ್ಕೊಂಡಿರೋದವರು. ಇವಾಗ ಮೈಸೂರು ಕಡೆ ಚಾಮರಾಜನಗರ, ಕೊಳ್ಳೇಗಾಲ ಇದೆಲ್ಲ ಮೋಡಿ ವಿದ್ಯೆನೇ ಹೇಳ್ತಾರೆ, ಮೋಡಿ ಮಂತ್ರ ವಿದ್ಯೆ. ಆனா ಇವಾಗ ಒರಿಜಿನಲ್ ತುಂಬಾ ಕಮ್ಮಿ, ಇವಾಗ ಇಲ್ಲ, ಅದು ಜಾಸ್ತಿ. ಬಟ್ ನಾನು ನೋಡಿದದು ಏನಂದ್ರೆ ಅವರು ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಹೇಳಿದ್ದು ಏನಂದ್ರೆ ಅವ್ರ ಕ್ಯಾಂಪ್ಗೂ ಅವಾಗ ಒಂದು ವೀರಪ್ಪನ್ ಸ್ಟೋರಿ ಅವರು ಸರ್ಚ್ಗೆ ಅವರು ಅವರು ಸ್ಪೆಷಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ನಾನು ನೈಟ್ ಮಲ್ಕೊಂಡಿದ್ದೆ ಮಿಷಿನ್ ಕಣ್ಣಲ್ಲಿ ಬೆಟ್ಟಲ್ಲಿ ಏನು ಬೆಡ್ಶೀಟ್ ಅಲ್ಲಿ ಸುತ್ತಿ ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಬೆಳಗ್ಗೆ ನೋಡ್ತೀನಿ ಅದು ಮಿಷಿನ್ ಕಣ್ಣು, ಒಂದು 40 kg ಇರಬಹುದು. ಅದೆಲ್ಲ ಅವಾಗ ನೋಡಿದ್ದೇನೆ. ಬಟ್ ಆವಾಗ ಅವರೆಲ್ಲ ಹುಡ್ಕೊಂಡು ಹೋಗಿ ಕೆಲವು ಐಟಮ್ ನಮಗೆ ಕೊಟ್ಟಿದ್ದಾರೆ. ಅವಾಗ ಗಿಡ ಮೂಲಿಕೆಗಳನ್ನು ತಗೊಂಡು ಬಂದು ಕೊಟ್ಟಿದ್ದಾರೆ, ಅವರು ಕೊಟ್ಟು ತೋರಿಸಿದ್ದಾರೆ. ಏನಿಲ್ಲ ಸರ್, ಒಂದು ಬಿಸಿ ನೀರು ಫುಲ್ಲು ಒಂದು ಗ್ಲಾಸಲ್ಲಿ, ಆ ಎಲೆಯನ್ನು ಫುಲ್ ಡ್ರೈ ಆಗಿರುತ್ತೆ, ಎಲೆ ನೀರಲ್ಲಿ ಹಾಕಿಬಿಡ್ತಾರೆ. ಆ ಹೆವಿ ಬಿಸಿ ನೀರಲ್ಲಿ ಹಾಕಿದ ತಕ್ಷಣ ಅದು ಫುಲ್ ಗ್ರೀನ್ ಕಲರ್ ಆಗುತ್ತೆ, ಹಂಗೆ ಫ್ರೆಶ್ ಆಗಿ ಬಿಡುತ್ತೆ. ಅದು ನೀರಲ್ಲ, ಆ ಎಲೆ ಫುಲ್ ಈ ತರ ಬ್ರೌನ್ ಕಲರ್ ಅಲ್ಲಿ ಡ್ರೈ ಆಗಿದೆ ಫುಲ್ ಒಂದು ಎಲೆ, ಅದು ಹಂಗೆ ಗ್ರೀನ್ ಕಲರ್ಗೆ ಬರುತ್ತೆ. ರಿವರ್ಸ್ ಅಲ್ಲಿ ಬರುತ್ತೆ ಅದು.
ಅದು ಒಂದು ಮೂಲಿಕೆ, ಅದು ಒಂದು ಗಿಡ ಮೂಲಿಕೆ. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಥರ ಫೈರ್ ಆಕ್ಸಿಡೆಂಟು ಪ್ರಾಬ್ಲಮ್ ಆಯ್ತು ಅಂದರೆ ಅದನ್ನು ಅವರು ಸ್ವಿಚ್ ಬಿಟ್ಟು ಹಾಕ್ಕೊಳ್ತಾರೆ, ಇಮಿಡಿಯೇಟ್ಲಿ ಅದು ಸರಿಯಾಗುತ್ತೆ. ಅಂದ್ರೆ ಅದು ಏನೇ ಗಾಯ ಆಗಿದ್ರು ಗಾಯ ಆಗಿದೆ ಆಗುತ್ತೆ. ಆಮೇಲೆ ನಮಗೆ ಬೋನ್ ಏನೋ ಕಟ್ಟಾಯ್ತು ಅಂದರೆ ಅದಕ್ಕೊಂದು ಗಿಡ ಮೂಲಿಕೆ ಇರುತ್ತೆ, ಅದನ್ನ ಹಿಂಗೆ ಹಾಕ್ಕೊಂಡು ಬರ್ತಾರೆ. ಬಂದ ತಕ್ಷಣ ಇದರಲ್ಲಿ ಹಾಕಿ ಕಟ್ಬಿಡ್ತಾರೆ. ಒಂದು 3-4 ಡೇಸಲ್ಲಿ ರಿಕವರ್ ಆಗುತ್ತೆ. ಮೂಳೆ ಕುಡ್ಕೊಳ್ಳುತ್ತೆ. ಹೌದು. ಆ ಥರ ಬೋನ್ ಕಟ್ಟಾಗಿದೆ ಅಂದರೆ ಆ ಗಿಡ ಮೂಲಿಕೆಯನ್ನು ಕೈಯಲ್ಲಿ ಹಿಂಗೆ ಮಾಡ್ಕೊಂಡು ಬಂದು ಅದನ್ನು ಹಾಕ್ಬಿಟ್ಟು ಕಟ್ಟಾಕಿಬಿಡ್ತಾರೆ ಸರ್, ಅದು ಸರಿಯಾಗಿ ಬಿಡುತ್ತೆ ಅದು. ಇವಾಗಲೂ ನೋಡಿ ಸರ್, ತುಂಬ ಪ್ಲೇಸಲ್ಲಿ ಕ್ಯಾನ್ಸರ್ ಗುಣ ಮಾಡ್ತಾರೆ. ತುಂಬ ನೋವುಗಳಕ್ಕೂ ಗಿಡ ಮೂಲಿಕೆಗಳೇ ಇವಾಗ ಮೈನ್ ಮೆಡಿಸನ್. ಹೌದು. ಅಂದ್ರೆ ಕೆಲವೊಂದು ನಮಗೆ ಗೊತ್ತಿಲ್ಲ ಗಿಡಮೂಲಿಕೆ ಹೇಗೆ ಮಾಡಬೇಕು ಅಂತ. ಇವಾಗ ಕರ್ನಾಟಕದಲ್ಲಿ ಕೂಡ ಶಿವಮೊಗ್ಗ, ಸಿರ್ಸಿ ಈ ಸೈಡ್ ಎಲ್ಲ ಹೆರ್ಬಲ್ ಟ್ರೀಟ್ಮೆಂಟ್ ತುಂಬ ಕೊಡ್ತಾರೆ. ಕರ್ನಾಟಕದಲ್ಲಿ ಇದೆ, ಕೇರಳದಲ್ಲಿ ತುಂಬ ಜಾಸ್ತಿ, ತಮಿಳುನಾಡಲ್ಲಿ ಮಧುರೈ, ತಿರುನಲ್ವೇಲಿ, ನಾಗರ್ಕೋಯಿಲ್ ಈ ಸೈಡಲ್ಲಿ ಜಾಸ್ತಿ. ಇವಾಗ ನಾನು ಹೇಳಿದೆ ಅಂದರೆ ಋಷಿಮುನಿಗಳು ಈ ಥರ ಇವಾಗ ಸಿದ್ಧಿ ಪುರುಷರುಗಳೆಲ್ಲ ಜಾಸ್ತಿ ಆ ಸೈಡೇ ಇರೋದು.